ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ನನ್ನ ಹೆಸರು ಶೋಭ್ರಿ. ನಾನು 4ನೇ ತರಗತಿ ಓದುತ್ತಾ ಇದ್ದೇನೆ. ನಾನು ಬಸವಣ್ಣನವರ ಬಗ್ಗೆ ಒಂದೆರಡು ಮಾತನಾಡಲು ಬಂದಿದ್ದೇನೆ. ಬಸವಣ್ಣನವರು ವಿಜಯಪುರ ಜಿಲ್ಲೆಯ ಬಸವನ ಭಾಗ್ಯವಾಡಿಯಲ್ಲಿ ಜನಿಸಿದರು. ಅವರು ಚಿಕ್ಕವಿದ್ದಾಗ ಶನಿವಾರ ಕಟ್ಟುವಾಗೆ ಬಂತು. ಆಗ ಶನಿವಾರ ಕಟ್ಟುವಾಗ ಅಕ್ಕನಿಗೆ ಮೊದಲು ಶನಿವಾರ ಕಟ್ಟುವಂತೆ ಹೇಳಿದರು. ಏಕೆಂದರೆ ಹೆಣ್ಣು ಮಕ್ಕಳಿಗೆ ಶನಿವಾರ ಕಟ್ಟಲು ಬರುವುದಿಲ್ಲ. ಹೇಗೆ ಹೆಣ್ಣೆ ನಮಗೆ ಜೀವ ಕೊಡುತ್ತದೆ ಎಂದು ಹೇಳಿ ಮನೆ ಬಿಟ್ಟು ಹೋಗುತ್ತಾರೆ. ಕೂಡಲ ಸಂಗಮದಲ್ಲಿ 12 ವರ್ಷಗಳ ಕಾಲ ಅಧ್ಯಯನ ಮಾಡಿದರು. ಅಂದು ಬಸವಣ್ಣರಾಗಿದ್ದರು. ಇನ್ನು ಡಾಕ್ಟರ್ ಬಸವಲಿಂಗ ಪಟ್ಟದೇವರು 21ನೇ ವರ್ಷದ ಬೆಳಕು ಎಂದು ಕೂಡ ಹೇಳಬಹುದು. ಡಾಕ್ಟರ್ ಬಸವಲಿಂಗ ಪಟ್ಟದೇವರು ನವಜಾತ ಶಿಶುಗಳಿಗೆ ಸಂರಕ್ಷಣೆಗಾಗಿ ಸಂರಕ್ಷಣಾ ಧಾಮವನ್ನು ಸ್ಥಾಪಿಸಿದ್ದಾರೆ. ಅವರು ತಮ್ಮ ಹುಟ್ಟು ಹಬ್ಬದ ಬದಲಾಗಿ ನವಜಾತ ಶಿಶುಗಳ ಹುಟ್ಟುಹಬ್ಬವನ್ನಾಗಿ ಆಚರಿಸಿರುತ್ತಾರೆ. ಹೇಗೆಂದರೆ ಪಂಡಿತ್ ಜವಾಹರಲಾಲ್ ನೆಹರು ಅವರು ತಮ್ಮ ಹುಟ್ಟುಹಬ್ಬದ ಬದಲಾಗಿ ಮಕ್ಕಳ ಹುಟ್ಟುಹಬ್ಬವನ್ನಾಗಿ ಆಚರಿಸಿರುತ್ತಾರೆ. ಇದರಂತೆ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಕೂಡ ತಮ್ಮ ಹುಟ್ಟುಹಬ್ಬದ ಬದಲಾಗಿ ನವಜಾತ ಶಿಶುಗಳು ಅಂದರೆ ಬಸವ ಶಿಶುಗಳ ಹುಟ್ಟುಹಬ್ಬವನ್ನಾಗಿ ಆಚರಿಸಿರುತ್ತಾರೆ. ಡಾಕ್ಟರ್ ಬಸವಲಿಂಗ ಪಟ್ಟದೇವರು ತಮಗೆ ಬೇಡವಾದ ಮಕ್ಕಳನ್ನು ಚರಂಡಿಯಲ್ಲಿ ಹೊಲದ ಬೇರೆಯಲ್ಲಿ ಹೀಗೆ ಬಿಸಾಡಬಾರದು. ಹೀಗೆ ಬಿಸಾಡಿದರೆ ಮಹಾಪಾಪ. ಆ ಮಕ್ಕಳನ್ನು ನಮಗೆ ಕೊಡಿ, ಇಲ್ಲದಿದ್ದರೆ ಸಮಾಜದಲ್ಲಿ ಉನ್ನತ ಮಟ್ಟಕ್ಕೆ ಒಯ್ಯುವ ಜನರನ್ನು ಕೊಡಿ. ಎಷ್ಟೋ ನೈತಿಕ ಭಾಷಣಕ್ಕೆ ವಿರಾಮ ನೀಡುತ್ತೇನೆ. ಮಾತನಾಡುವ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ನನ್ನ ಮಾತಿನಲ್ಲಿ ಏನಾದರೂ ಲೋಪದೋಷಗಳು ಕಂಡುಬಂದರೆ ನಿಮ್ಮ ಮಗನಂತೆ ನನ್ನನ್ನು ಕ್ಷಮಿಸಿರಿ. ಈ ಮಗನಿಗೆ ತಾಯಿ ಮತ್ತು ತಂದೆ ಮೊದಲನೇ ಗುರು. ಆ ಗೌರಿ